ಎಸ್ಬಿಐ ಪ್ರೊಬೇಷನರಿ ಆಫೀಸರ್ಸ್ 600 ಪೋಸ್ಟ್ಗಳು. ಎಸ್ಬಿಐ ಜೂನಿಯರ್ ಅಸೋಸಿಯೇಟ್ಸ್ 13,735 ಪೋಸ್ಟ್ಗಳು. ಈ ವರ್ಷ ಎಸ್ಎಸ್ಪಿ ಸ್ಕಾಲರ್ಶಿಪ್ನಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿದ್ದಾರೆ? ಚಂದನ ಸಿರಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷ 2025ರ ಹಾರ್ದಿಕ ಶುಭಾಶಯಗಳು. ಇದು ಉದ್ಯೋಗಮಾಲೆಯ ಈ ದಿನದವರೆಗೆ ಯಾವ ಜಾಬ್ಗಳನ್ನು ಕರೆದಿದ್ದಾರೆ ಎಂದು ಮಾಹಿತಿ ನೀಡುವ ಬುಲೆಟಿನ್ ವಿಡಿಯೋ. ಎಸ್ಬಿಐ ಪ್ರೊಬೇಷನರಿ ಆಫೀಸರ್ಸ್ ಒಟ್ಟು 600 ಪೋಸ್ಟ್ಗಳು. ವಿದ್ಯಾರ್ಹತೆ ಯಾವುದೇ ಡಿಗ್ರಿಯನ್ನು ಪಾಸ್ ಮಾಡಿರಬಹುದು ಅಥವಾ ಕೊನೆಯ ಸೆಮಿಸ್ಟರ್ನಲ್ಲಿ ಓದುತ್ತಿರುವವರು ಸಹ ಅಪ್ಲೈ ಮಾಡಬಹುದಾಗಿದೆ. ಆದರೆ ಅವರ ಡಿಗ್ರಿ 30/4/2025ಕ್ಕೆ ಮುಗಿಯಬೇಕಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷಗಳು, ಗರಿಷ್ಠ 30 ವರ್ಷಗಳು. ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಡಿಗ್ರಿಯಲ್ಲಿ ನೀವು ತೆಗೆದಿರುವ ಒಟ್ಟು ಆಗ್ರಿಗೇಟ್ ಪರ್ಸೆಂಟೇಜ್ ಮತ್ತು ಪಾಸಾದ ಸಂಪೂರ್ಣ ದಿನಾಂಕ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಸ್ಕ್ಯಾನ್ ಮಾಡಲು ಫೋಟೋ, ಸಿಗ್ನೇಚರ್, ಎಡಗೈನ ಥಂಬ್ ಮತ್ತು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಬೇಕಾಗಿರುತ್ತದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 16/1/2025 ಆಗಿರುತ್ತದೆ. ಎಕ್ಸಾಮ್ ದಿನಾಂಕ 8 ಹಾಗೂ 15 ಮಾರ್ಚ್ 2025 ಆಗಿರುತ್ತದೆ. ಅಪ್ಲಿಕೇಶನ್ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಹ್ಯಾಂಡಿಕ್ಯಾಪ್ಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅಪ್ಲೈ ಮಾಡಲು ನಮ್ಮ ಸರ್ವಿಸ್ ಚಾರ್ಜ್ 100 ರೂಪಾಯಿ ಆಗಿರುತ್ತದೆ. ಇದೇ ಎಸ್ಬಿಐನಲ್ಲಿ ಮತ್ತೊಂದು ಜಾಬ್ ಕರೆದಿದ್ದಾರೆ, ಜೂನಿಯರ್ ಅಸೋಸಿಯೇಟ್ಸ್. ಒಟ್ಟು 13,735 ಪೋಸ್ಟ್ಗಳು. ಇದಕ್ಕೂ ಸಹ ಡಿಗ್ರಿ ಪಾಸ್ ಅಥವಾ ಕೊನೆಯ ಸೆಮಿಸ್ಟರ್ನಲ್ಲಿ ಓದುತ್ತಿರುವವರು ಅಪ್ಲೈ ಮಾಡಬಹುದಾಗಿದೆ. ಎಸ್ಬಿಐ ಪಿಒ ಜಾಬ್ಗೆ ಯಾವ ರೀತಿಯ ಡಾಕ್ಯುಮೆಂಟ್ಗಳನ್ನು ಕೇಳಿದ್ದಾರೋ ಅದೇ ರೀತಿಯ ಡಾಕ್ಯುಮೆಂಟ್ಗಳನ್ನು ಈ ಜಾಬ್ಗೂ ಸಹ ಕೇಳಿದ್ದಾರೆ. ಅಪ್ಲಿಕೇಶನ್ ಶುಲ್ಕ 750. ಎಸ್ಸಿ ಎಸ್ಟಿ ಹ್ಯಾಂಡಿಕ್ಯಾಪ್ಗಳಿಗೆ ಯಾವುದೇ ಶುಲ್ಕ ಇಲ್ಲ ಮತ್ತು ನಮ್ಮ ಸರ್ವಿಸ್ ಚಾರ್ಜ್ 100 ರೂಪಾಯಿ ಆಗಿರುತ್ತದೆ. ಕಡೆಯ ದಿನಾಂಕ 7/1/2025. ಫೆಬ್ರವರಿ 2025ರಲ್ಲಿ ಎಕ್ಸಾಮ್ ಕರೆಯಬಹುದು. ವಯೋಮಿತಿ ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 28 ವರ್ಷ ಆಗಿರುತ್ತದೆ. ಎಂದಿನಂತೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ. ಈ ಎರಡೂ ಜಾಬ್ಗಳ ಸಂಪೂರ್ಣ ನೋಟಿಫಿಕೇಶನ್ PDF ಹಾಗೂ ನಮ್ಮ ಶಾಪ್ನಲ್ಲಿ ಹಾಕಲಾಗುವ ನೋಟಿಸ್ನ ಪಿಕ್ ಇವೆರಡನ್ನೂ ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿರುತ್ತೇವೆ. ಅದೇ ರೀತಿ ಅಪ್ಲೈ ಮಾಡುವ ಲಿಂಕ್ ಅನ್ನು ಸಹ ಕೊಟ್ಟಿರುತ್ತೇವೆ. ಮುಂದಿನ ಉದ್ಯೋಗಮಾಲೆ ಬುಲೆಟಿನ್ ಅಪ್ಡೇಟ್ ಮಾಡುವುದರ ಒಳಗೆ ಇನ್ಯಾವುದೇ ಹೊಸ ಜಾಬ್ಗಳು ಬಂದರೆ ಅದರ ಮಾಹಿತಿಯನ್ನು ನಾವು ತಪ್ಪದೆ ಈ ಬುಲೆಟಿನ್ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡುತ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಆಗಿಂದಾಗ್ಗೆ ಪರಿಶೀಲಿಸುತ್ತೀರಿ. ಈ ಜಾಬ್ಗಳಿಗೆ ಅಪ್ಲೈ ಮಾಡಲು ನಮ್ಮನ್ನು ವಾಟ್ಸಪ್ ಮೂಲಕ ಕೂಡ ಸಂಪರ್ಕಿಸಬಹುದಾಗಿದೆ. ಇನ್ನು ಎಸ್ಎಸ್ಪಿ ಸ್ಕಾಲರ್ಶಿಪ್ನಲ್ಲಿ ಈ ವರ್ಷ ಕೆಲವು ಬದಲಾವಣೆಗಳನ್ನು ಮಾಡಿರುತ್ತಾರೆ. ಹೊಸದಾಗಿ ಎಸ್ಎಸ್ಪಿ ರಿಜಿಸ್ಟರ್ ಮಾಡಲು ಸ್ಟೂಡೆಂಟ್ನ ಆಧಾರ್ ಕಾರ್ಡ್ ಮತ್ತು ಅದಕ್ಕೆ ಬರುವ OTP ಸಾಕಾಗಿರುತ್ತದೆ. ಜೊತೆಗೆ ಪ್ರತ್ಯೇಕ ಫೋನ್ ನಂಬರ್ ಹಾಗೂ ಇಮೇಲ್ ID ಇದಕ್ಕೂ ಸಹ OTP ಬರುತ್ತದೆ. ಆಧಾರ್ ಕಾರ್ಡ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇವೆರಡರಲ್ಲೂ ನಿಮ್ಮ ಹೆಸರು ಒಂದೇ ರೀತಿ ಇರುವುದನ್ನು ಖಾತರಿಪಡಿಸಿಕೊಳ್ಳಿ. ಇಲ್ಲವಾದಲ್ಲಿ ತಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಸಾಧ್ಯವಾಗುವುದಿಲ್ಲ. ಎಸ್ಎಸ್ಪಿ ಸ್ಕಾಲರ್ಶಿಪ್ನ ಮೊದಲ ಹಂತದಲ್ಲಿ ಅಂದರೆ ಸ್ಟೆಪ್ 1ನಲ್ಲಿ SSLC ರಿಜಿಸ್ಟರ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ. ನಂತರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ RD ನಂಬರ್ಗಳನ್ನು ನಮೂದಿಸಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ನಿಮ್ಮ ಇನ್ಕಮ್ನ ಲಿಮಿಟ್ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇಲ್ಲವಾದಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ 5 ವರ್ಷಗಳ ಒಳಗೆ ಇರಬೇಕಾಗುತ್ತದೆ. ಇಲ್ಲಿ ಒಂದು ದಿನವೂ ಸಹ ಮುಖ್ಯವಾಗಿರುತ್ತದೆ. ಹಾಗಾಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮೇಲಿನ ದಿನಾಂಕವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ 5 ವರ್ಷಗಳನ್ನು ಮೀರಿದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನವೀಕರಿಸಿ ನಂತರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತದೆ. ಎರಡನೇ ಹಂತದಲ್ಲಿ ಅಂದರೆ ಸ್ಟೆಪ್ 2ನಲ್ಲಿ ನೀವೇನಾದರೂ ಹೊಸ ಕೋರ್ಸ್ಗೆ ಜಾಯ್ನ್ ಆಗಿದ್ದರೆ ಅಂದರೆ BCom, MBA, BE ಈ ರೀತಿ ಹೊಸ ಕೋರ್ಸ್ಗೆ ಜಾಯ್ನ್ ಆಗಿದ್ದರೆ ನಿಮ್ಮ ಕಾಲೇಜ್ನವರು USN ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಇವುಗಳನ್ನು SSP ಪೋರ್ಟಲ್ಗೆ ಅಪ್ಡೇಟ್ ಮಾಡಬೇಕಾಗುತ್ತದೆ. ಇದನ್ನು ಅವರು ಮಾಡದಿದ್ದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಲು ಸಾಧ್ಯವಾಗುವುದಿಲ್ಲ. ಅಂದರೆ ಎರಡನೇ ಸ್ಟೆಪ್ನಲ್ಲಿ ನಿಮ್ಮ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ನಿಂತು ಹೋಗುತ್ತದೆ, ಅಪೂರ್ಣವಾಗುತ್ತದೆ. ಹಾಗಾಗಿ ನಿಮ್ಮ ಕಾಲೇಜ್ನವರು USN ನಂಬರ್ ಮತ್ತು CET ನಂಬರ್ ಇವೆಲ್ಲವನ್ನು
ಬೋರ್ಡ್ಗೆ, ಯೂನಿವರ್ಸಿಟಿಗೆ ಅಪ್ಡೇಟ್ ಮಾಡಿದ ನಂತರ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದು ಒಳ್ಳೆಯದು. ಇನ್ನು ನೀವು ನಿಮ್ಮ ಕೋರ್ಸ್ನ 2ನೇ, 3ನೇ, 4ನೇ ವರ್ಷದಲ್ಲಿ ಓದುತ್ತಿದ್ದರೆ ನಿಮ್ಮ ಹಿಂದಿನ ವರ್ಷದ 2 ಸೆಮಿಸ್ಟರ್ನ ರಿಸಲ್ಟ್ ಬಂದಿದ್ದರೆ ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದು ಒಳ್ಳೆಯದು. ಇಲ್ಲವಾದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರುವುದು ಕಷ್ಟವಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಕಾಲೇಜಿನವರು ಅಥವಾ ಯೂನಿವರ್ಸಿಟಿಯವರು ತಾವೇ ನಿಮ್ಮ ಅಂಕಗಳನ್ನು ನಮೂದಿಸಿರುತ್ತಾರೆ. ಹಾಗಾಗಿ ಹಿಂದಿನ ವರ್ಷಗಳಂತೆ ರಿಜಿಸ್ಟರ್ ನಂಬರ್ ಹಾಗೂ ಮಾರ್ಕ್ಸ್ ಗಳನ್ನು ನಮೂದಿಸುವುದನ್ನು ಈ ವರ್ಷ ಬಹುತೇಕ ನಿಲ್ಲಿಸಿದ್ದಾರೆ. ಅವರೇ ಆಟೋಮೆಟಿಕ್ ಆಗಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಮಾರ್ಕ್ಸ್ ಗಳು ತೋರಿಸುವಂತೆ ಮಾಡಿರುತ್ತಾರೆ. ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಲು ಹೋದರೆ ಬಹುಪಾಲು ಅದು ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಹೇಳುವುದೆಂದರೆ ನಿಮ್ಮ ಕಾಲೇಜಿನವರು, ಯೂನಿವರ್ಸಿಟಿ ಹಾಗೂ ಬೋರ್ಡ್ನವರೊಡನೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಮಾರ್ಕ್ಸ್ ಗಳನ್ನು ಅಪ್ಡೇಟ್ ಮಾಡಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಪ್ರಥಮ PUC ಅಥವಾ ಡಿಪ್ಲೊಮಾ ಓದುತ್ತಿರುವವರು ಸಹ ತಮ್ಮ ಕಾಲೇಜಿನವರು ಬೋರ್ಡ್ಗೆ ನಿಮ್ಮ ಸ್ಯಾಟ್ಸ್ ನಂಬರ್ಗಳನ್ನು ಅಪ್ಡೇಟ್ ಮಾಡಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಇಲ್ಲವಾದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದು ಸಾಧ್ಯವಾಗುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಈ ಎಲ್ಲಾ ಮಾಹಿತಿಗಳನ್ನು ನೀವು ಕೊಟ್ಟ ಮೇಲೆಯೂ ಸಹ, ಅಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಸ್ಟೆಪ್ 1 ಮತ್ತು ಸ್ಟೆಪ್ 2 ಗಳನ್ನು ಪೂರ್ಣಗೊಳಿಸಿದ ಮೇಲೂ ಸಹ ಒಂದು ಪಕ್ಷ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗದೆ ಹೋಗಿದ್ದರೆ ಕೊನೆಯ ಸ್ಟೆಪ್ನಲ್ಲಿ, ಅಂದರೆ 4ನೇ ಸ್ಟೆಪ್ನಲ್ಲಿ ನಿಮ್ಮ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ನಿಂತು ಹೋಗುತ್ತದೆ ಹಾಗೂ ನಿಮಗೆ ಅಕ್ನಾಲೆಜ್ಮೆಂಟ್ ದೊರಕುವುದಿಲ್ಲ, ಅಪೂರ್ಣವಾಗುತ್ತದೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಈ ಆಧಾರ್ ಸೀಡಿಂಗ್ ಮಾಡಿಸಲು ಸುಲಭವಾದ ಮಾರ್ಗವೆಂದರೆ ಪೋಸ್ಟ್ ಆಫೀಸ್ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿದರೆ ಅವರು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಸೀಡಿಂಗ್ ಮಾಡಿ ಕೊಡುತ್ತಾರೆ. ಸ್ಕಾಲರ್ಶಿಪ್ ಗಾಗಿ ನೀವು ಅಪ್ಲಿಕೇಶನ್ ತೆರೆಯುತ್ತಿದ್ದೀರಿ ಹಾಗೂ ಆಧಾರ್ ಸೀಡಿಂಗ್ ಮಾಡಿಕೊಡಬೇಕು ಎಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟರೆ ಸಾಕು, ಪೋಸ್ಟ್ ಆಫೀಸ್ ಬ್ಯಾಂಕ್ನವರು ಅಕೌಂಟ್ ಓಪನ್ ಮಾಡಿ ಕೊಡುತ್ತಾರೆ. ಈ ಅಕಾಡೆಮಿಕ್ ಇಯರ್ ನ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಲು ಕಡೆಯ ದಿನಾಂಕ OBCಗೆ 15/2/2025 ಮತ್ತು SC/STಗೆ 25/2/2025 ಆಗಿರುತ್ತದೆ. ಹಾಗಾಗಿ ಸಾವಧಾನವಾಗಿ ನಾವು ತಿಳಿಸಿದ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಿ ನಿಮ್ಮ ರಿಜಿಸ್ಟರ್ ನಂಬರ್ ಅಪ್ಡೇಟ್ ಆದ ಮೇಲೆ, ರಿಸಲ್ಟ್ ಬಂದ ಮೇಲೆ, ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಅಕೌಂಟ್ ಇವೆಲ್ಲವನ್ನು ನೋಡಿಕೊಂಡು ನಂತರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಒಂದು ವೇಳೆ ನಿಮ್ಮ ಕಾಲೇಜಿನವರು ಬೇಗನೆ ಅಪ್ಲೈ ಮಾಡಬೇಕು ಎಂದು ನಿಮ್ಮನ್ನು ಒತ್ತಾಯಿಸಿದರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಸಾವಧಾನವಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಅವರು ಈಗ ತಿಳಿಸಿದ ಕಡೆಯ ದಿನಾಂಕದ ನಂತರವೂ ಸಹ ಅಪ್ಲೈ ಮಾಡಬಹುದಾದ ಸಾಧ್ಯತೆಗಳು ಇರುತ್ತವೆ. ಡೇಟ್ ಎಕ್ಸ್ಟೆಂಡ್ ಮಾಡಬಹುದಾಗಿದೆ. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದರ ಜೊತೆ BMTC ಬಸ್ ಪಾಸ್ಗೆ ಅಪ್ಲೈ ಮಾಡುವುದಕ್ಕೂ ಸಹ ವಿದ್ಯಾರ್ಥಿಗಳು ಕಾಯುತ್ತಿರುತ್ತಾರೆ. BMTC ಬಸ್ ಪಾಸ್ಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲೈ ಮಾಡಬಹುದಾಗಿದೆ. ಇದರ ಕುರಿತು ಮಾಹಿತಿಯನ್ನು ನಾವೀಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇವೆ. ವಿಡಿಯೋನ ಲಿಂಕ್ ಅನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿರುತ್ತೇವೆ. ಅದೇ ರೀತಿ ಸ್ಟೂಡೆಂಟ್ ಲೋನ್ಗೆ ಅಪ್ಲೈ ಮಾಡುವವರು ವಿದ್ಯಾಲಕ್ಷ್ಮಿ ಪೋರ್ಟಲ್ ನಲ್ಲಿ ಅಪ್ಲೈ ಮಾಡಬಹುದು. ಇದರ ಕುರಿತು ಮಾಹಿತಿಯನ್ನು ಸಹ ನಾವು ಒಂದು ವಿಡಿಯೋದಲ್ಲಿ ಕೊಟ್ಟಿರುತ್ತೇವೆ. ಅದರ ಲಿಂಕ್ ಅನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿದ್ದೇವೆ. ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಗ್ರೂಪ್ ಡಿ ಹುದ್ದೆಗಳು ಇದು 23/1/2025ಕ್ಕೆ ಶುರುವಾಗುವ ಸಾಧ್ಯತೆ ಇರುತ್ತದೆ. ಸಾಧ್ಯವಾದರೆ ಆ ಸಮಯದಲ್ಲಿ ಹೊಸ ಬುಲೆಟಿನ್ ವಿಡಿಯೋವನ್ನು ಹೊರತರಲು ಪ್ರಯತ್ನಿಸುತ್ತೇವೆ. ಈ ಎಲ್ಲಾ ಮಾಹಿತಿಗಳು ನಿಮ್ಮ ಅನುಕೂಲಕ್ಕಾಗಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಇನ್ಯಾವುದೇ ಪ್ರಶ್ನೆಗಳು, ಅನುಮಾನಗಳಿದ್ದರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕೇಳಿ ಪರಿಹರಿಸಿಕೊಳ್ಳಿ. ವಂದನೆಗಳು.